ಇಷ್ಟು ದಿನ ಕಾಣಿಸೇ ಇಲ್ಲ, ಎಲ್ಲೊಂಟೋಗಿದ್ದೆ? ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ದು ಕಣೆ. ನಮ್ಮಮ್ಮ ಏನೋ ಹುಷಾರಾಯಿತು, ಆದರೆ ಹುಷಾರಾದ್ಮೇಲೆ ಬರೋಕ್ಕೆ ಬಿಡ್ತಾ ಇಲ್ಲ. ಇರು 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 ಅಂತ ನೋಡಮ್ಮ, ಇಷ್ಟು ದಿನ ಆಗೋಯ್ತು. ನನಗೇನು ಆರಾಮಾಗಿದ್ದೆ ಬಿಡು. ಅಂತಂಗೆ ಎಲ್ಲಿ ಯಾವಾಗಲೂ ಪರಿನೇ ಫಸ್ಟ್ ಈಚೆ ಬರ್ತಾ ಇದ್ದಿದ್ದು, ಇವತ್ತಾಗ ಕಾಣಿಸ್ತಾನೆ ಇಲ್ವಲ್ಲ? ನಮ್ಮ ಲಿಮಿಟ್ ಯಾಕೆ ಸೈಲೆಂಟ್ ಆಗೈತೆ? ನನಗೂ ಗೊತ್ತಿಲ್ಲ ಕಣೆ, ಯಾಕೋ ಸೈಲೆಂಟ್ ಆಗಿದೆ. ಮಂಜಕ್ಕೂ ನಿಜ ಕಾಣಿಸ್ತಿಲ್ಲ. ಮತ್ತೆ ಲೈಟ್ ತುಂಬ ಹೊತ್ತು ರಾತ್ರಿ ಬೇರೆ ಉಳಿತಾನೆ ಇತ್ತು. ಏನೋ ಮಾತಾಡ್ತಾ ಇದ್ರಪ್ಪ ಅವ್ರ ಮನೆಯಲ್ಲಿ, ನಂಗೆ ಏನು ಅಂತ ಸರಿ ಗೊತ್ತಾಗಿಲ್ಲ. ತಡಿ ಕೇಳೋಣ. ಓ ಮುಬೀನಾ, ಬಂದ್ಬಿಟ್ಟಿದ್ಯಾ? ಯಾವಾಗಲೇ ಬಂದೆ? ಕಾಣಿಸೇ ಇಲ್ಲ, ರಾತ್ರಿ ಬಂದ? ಏ ರಾತ್ರಿ ಅಲ್ಲ ಕಣೆ, ಇವಾಗ ಬೆಳಗ್ಗೆ ಬಂದೆ. ಏನು ಸಮಾಚಾರ? ಕಾಣಿಸೇ ಇಲ್ಲ ನಾನು ಬಂದಾಗಿಂದ ಬೆಳಗ್ಗೆಯಿಂದ. ಏ ಇಲ್ಲ ಕಣೆ, ಹಿಂಗೆ ಸ್ವಲ್ಪ ರಾತ್ರಿ ಮಲಗೋದು ಲೇಟ್ ಆಯಿತು, ಅದಕ್ಕೆ ಇವಾಗ ಎದ್ದು ಬಂದೆ. ಪರಿ ಅಂದಂಗೆ ನಾನು ಕೇಳ್ಬೇಕು ಅಂದ್ಕೊಂಡೆ, ರಾತ್ರಿ ಮಂಜಕ್ಕ ಮನೆಯಲ್ಲಿ ತುಂಬ ಹೊತ್ತು ಲೈಟ್ ಉರಿತಿತ್ತಲ್ಲ, ಏನಾಯ್ತೆ? ಏ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಕಣೆ. ಅದೇನಾಯ್ತು ಗೊತ್ತಾ? ಓ ಬಂದೋಳಿ ಇವಳು ಮುಬೀನಾ, ಯಾವಾಗೇ ಬಂದೆ? ನೋಡೆ ನೀನು ಇಷ್ಟು ದಿನ ಲೆವೆಟಲ್ಲಿ ಕಾಣಿಸಿಲ್ಲ ಅಂತ ನಮ್ಮ ಲೆವೆಟೇ ಬೇಕು ಅಂತಿತ್ತು, ಅಂತ ಇಂತೂ ಬಂದಿಲ್ಲ ಬಿಡು. ಪರಿ ಅದು ಮಂಜಕ್ಕ ಮನೆಯಲ್ಲಿ ರಾತ್ರಿ ತುಂಬ ಹೊತ್ತು ಲೈಟ್ ಉರಿತಿತ್ತು, ಏನಾಯ್ತೆ? ಇರುಮಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದರೆ ಏನೋ ಹೇಳ್ತಾವಳೆ. ಅದು ನಮ್ಮ ಕುಸುಮ ಇಲ್ವಾ, ಮಂಜಕ್ಕನ ಮಗಳು, ಅವಳು ನಿನ್ನೆ ಮಧ್ಯಾಹ್ನದಿಂದ ಕಾಣಿಸ್ತಿಲ್ವಂತೆ ಕಣೆ. ಏನು? ಕುಸುಮ ಕಾಣಿಸ್ತಿಲ್ವಂತ? ಎಲ್ಲ ಹೋಗಿರ್ತಾಳೆ? ಇನ್ನು ಎಲ್ಲ ಹೋಗಿರ್ತಾಳೆ ಬಿಡು, ಫ್ರೆಂಡ್ ಮನೆಗೆಲ್ಲ ಹೋಗಿರ್ತಾಳೆ, ಇನ್ನೂ ಬಂದಿಲ್ವಾ? ಏ ಕೃಷ್ಣಣ್ಣ ಮತ್ತು ಕಿರಣ ಇಬ್ಬರೂ ಎಲ್ಲ ಕಡೆ ಹುಡ್ಕೊಂಡು ಬಂದಿದ್ದಾರೆ, ಎಲ್ಲೂ ಇಲ್ವಂತೆ. ಅಷ್ಟೇ ಅಲ್ಲ, ಅವರು ಕಂಪ್ಲೇಂಟು ಕೊಟ್ಟು ಬಂದಿದ್ದಾರೆ ರಾತ್ರಿನೇ. ಹೌದಾ? ಎಲ್ಲಾಯ್ತಾ ಹುಡುಗಿ ಪಾಪ? ಏನು ಹೇಳ್ತಾ ಇದೆಯಾ ಮುಬಿನಾ? ನಾನು ಇಲ್ದೇ ಇರೋ ಟೈಮಲ್ಲಿ ಹಿಂಗೆಲ್ಲ ಆಗಿದ್ಯಾ? ಪಾಪ ಮಂಜಕ್ಕ. ಓ ಅದಕ್ಕೆ ತುಂಬ ಹೊತ್ತು ಲೈಟ್ ಆದಮೇಲೆ ನಾನಾಗಿತ್ತಾ? ಹಂಗಂದ್ರೆ ನೀನು ಅಲ್ಲೇ ಇದ್ದೇನೆ? ಹ್ಞೂ ಕಣೆ, ನಾನು ಸುಮಾರು ಹೊತ್ತು ಅಲ್ಲೇ ಇದ್ದೆ. ಪಾಪ ಮಂಜಕ್ಕನ ಮುಖ ನನ್ನ ಕೈಯಲ್ಲಿ ನೋಡೋಕ್ಕೆ ಆಗ್ತಾ ಇಲ್ಲ ಕಣ್ರೆ. ಹೌದಾ? ಹಾಗಾದರೆ ಬನ್ನಿ ಮಂಜಕ್ಕನ ಮಾತಾಡ್ಸ್ಕೊಂಡು ಬರೋಣ. ಮಂಜಕ್ಕ, ಮಂಜಕ್ಕ, ಅದು ಕುಸುಮನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಪರಿ, ಏನು ವಿಷಯ ಗೊತ್ತಾಗಿಲ್ಲ. ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ನಾವಂತೂ ಕಣ್ಮೇಲೆ ರೆಪ್ಪೆನೇ ಹಾಕಿಲ್ಲ, ಯಾರು ನಿದ್ರೆನೇ ಮಾಡಲಿಲ್ಲ ಕಣೆ. ರಾತ್ರಿ ಎಲ್ಲ ಯೋಚನೆ ಮಾಡಿ ಮಾಡಿ ಎಲ್ಲಿ ಹೋಗಿರ್ಬೋದು ಅಂತ. ಮಂಜಕ್ಕ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಅವಳು ಇನ್ನೂ ಚಿಕ್ಕವಳು, ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ, ಬಂದ್ಬಿಡ್ತಾಳೆ. ಹೌದು ಮಂಜಕ್ಕ, ಆ ಹುಡುಗಿ ಎಲ್ಲೂ ಹೋಗಿರಲ್ಲ, ಬರ್ತಾಳೆ ಬಿಡಿ. ಮಂಜಕ್ಕ, ನಮ್ಮ ಯಜಮಾನ ಕರ್ಕೊಂಡೋಗಿ ಅವ್ರು ಗೊತ್ತಿರೋ ಮನೆಗಳೆಲ್ಲ ನೋಡ್ಕೊಂಡು ಬಂದಿದ್ದರೆ, ಅಂದರೆ ಕುಸುಮಂಗೆ ಯಾರನ್ನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಕಡೆ ಎಲ್ಲ ಹೋಗಿ ವಿಚಾರ ಮಾಡಿದಿದ್ರೆ. ರಾತ್ರಿನೇ ಎಲ್ಲ ಮಾಡಾಗೈತೆ ಮಲ್ಲ. ಅವಳು ಯಾವ ಫ್ರೆಂಡ್ ಮನೆಗೂ ಹೋಗಿಲ್ವಂತೆ, ಎಲ್ಲೂ ಇಲ್ವಂತೆ. ಅವಳು ನನಗನ್ಸೋ ಪ್ರಕಾರ ಅಷ್ಟೇ ಅಲ್ಲ ಕಣೆ. ಅವಳು ಏನು ಮಾಡಿದಾಳೆ ಗೊತ್ತಾ ನಿಮ್ಗೆಲ್ಲರಿಗೂ? ಏನು ಮಾಡಿದಾಳೆ ಅಕ್ಕ? ಹೇಳಿ ಮಂಜು ಅಕ್ಕ. ಕೈಗೆ ಖರ್ಚೀಫ್ ಬೇಕಾದರೂ ಅಮ್ಮ ಎತ್ಕೊಡ್ಬಾ, ಅಮ್ಮ ಹತ್ಕೊಡ್ಬಾ, ಅಮ್ಮ ವೇಲಿಲ್ಲ, ಅಮ್ಮ ಟಾಪ್ ಇಲ್ಲ ಅಂತ ಪ್ರತಿಯೊಂದಕ್ಕೂ ನನ್ನ ಕೇಳ್ತಾ ಇದ್ದವಳು ಈಗ ಅವಳಿಗೆ ಏನೇನು ಬೇಕು ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದಾಳೆ ಕಣ್ರೆ. ನನಗಿವಾಗ ಪೂರ್ತಿಯಾಗಿ ಅರ್ಥ ಆಗಿಬಿಟ್ಟಿದೆ, ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ. ಹೌದಾ ಮಂಜಕ್ಕ, ನಿಂಗೂ ಹಂಗೆ ಅನಿಸ್ತಿದ್ಯಾ? ಅಷ್ಟೇ ಅಲ್ಲ, ಬಟ್ಟೆ ಮತ್ತು ಚಪ್ಪಲಿ, ಅವಳದು ಸ್ಕೂಲ್ ಬ್ಯಾಗ್ ಮಾತ್ರ ಇದೆ ಮೈನಲ್ಲಿ ಅಷ್ಟೇ, ಸ್ಕೂಲ್ದಂತೀನಿ ಕಾಲೇಜ್ ಬ್ಯಾಗು. ಅದು ಬಿಟ್ಟರೆ ಎಲ್ಲನೂ ಪ್ರತಿಯೊಂದು, ಅಂದರೆ ಅವಳು ಮೊದಲೇ ಪ್ಲ್ಯಾನ್ ಮಾಡಿದ್ದಾಳೆ ಕಣೆ ಹೆಂಗೆ ಹೋಗಬೇಕು ಅಂತ. ನನಗೆಂಥ ಮೋಸ ಮಾಡಿಬಿಟ್ಲು ಕಣೆ. ಅಂಥದ್ದು ಏನಾಗಿತ್ತು ಅಂತ ನಂಗೆ ಅರ್ಥ ಆಗಿಲ್ಲ. ನನಗೆ ಯಾವತ್ತೂ ಒಂದು ಸ್ವಲ್ಪನೂ ಅನುಮಾನನೇ ಬಂದಿಲ್ವಲ್ಲ ಅಂತ. ಅಂದರೆ ಮಂಜಕ್ಕ, ನೀನು ಹೇಳ್ತಾ ಇರೋದು ಅವಳು ಓಡೋಗಿದ್ದಾಳೆ ಅಂದರೆ ಪ್ರೀತಿ ಮಾಡಿ ಓಡೋಗಿದ್ದಾಳೆ ಅಂತನಾ? ಮತ್ತೆ ಇನ್ನೇನು ಹೋಗ್ತಾರೆ ಮನೆ ಬಿಟ್ಟು? ಅದಕ್ಕೆ ತಾನೇ ಓಡೋಗಿರ್ತಾಳೆ. ಅದರಲ್ಲಿ ಇನ್ನೇನು ಹೇಳೋದು? ಬಿಡಿಸಿ ಹೇಳೋಕ್ಕಾಗತ್ತಾ? ಹಿಂಗೆಲ್ಲ ಹೇಳಿದ್ನಲ್ಲೇ, ಹಾಗೆ ಆಗಿರೋದು. ಅವಳು ತುಂಬ ಮೋಸ ಮಾಡಿಬಿಟ್ಲು ನನಗೆ. ಒಂದೇ ಒಂದು ಮಾತು, ಅಮ್ಮ ಹಿಂಗೆ ಅಂತ ಹೇಳಿದರೆ
ನಾನು ಅಪ್ಪು ಅಂತ ಇದ್ಮೇಲೆ ನನಗೆ ಗೊತ್ತಿಲ್ಲ. ಆದರೆ ಏನೋ ಒಂದು ಪರಿಹಾರ ಮಾಡ್ತಾ ಇದ್ವಾ, ಅದನ್ನು ಬಿಟ್ಬಿಟ್ಟು ಎತ್ತು ಹೊಟ್ಟೆ ಹಿಂಗೆ ಹೊಸಿ ಓದ್ಲಲ್ಲ. ಅವ್ರ ಅಪ್ಪಂಗೆ ನಾನು ಇನ್ನೂ ವಿಷಯ ಏನೂ ಹೇಳಿಲ್ಲ. ಅದರಲ್ಲೂ ನನ್ನ ಕಿರಣಂಗೆ ಗೊತ್ತಾದರೆ ಏನು ಮಾಡ್ತಾನೋ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಮಾತ್ರ ಹೇಳ್ತಾ ಇದ್ದೀನಿ ಅವಳು ಬಟ್ಟೆ ಎತ್ಕೊಂಡು ಹೋಗಿರೋ ವಿಷಯನ. ಹಂಗಂದ್ರೆ ನೀವು ಹೇಳೋದು ನೋಡಿದ್ರೆ ಮಂಜಕ್ಕ, ಅವಳು ಮೊದಲೇ ಪ್ಲ್ಯಾನ್ ಮಾಡಿದ್ದಾಳೆ ಯಾವ ರೀತಿ ಮನೆ ಬಿಟ್ಟು ಹೋಗಬೇಕು ಅಂತ. ಅಂದಂಗೆ ನಿಮಗೆ ಯಾವತ್ತೂ ಡೌಟೇ ಬಂದಿಲ್ವಾ ಅವಳು ಫೋನಲ್ಲಿ ಮಾತಾಡೋದು ಅಥವಾ ತುಂಬ ಹೊತ್ತು ಆಚೆ ಇರೋದು ಏನೂ ಗೊತ್ತಾಗಿಲ್ವಾ? ಇಲ್ಲ ಕಣೆ, ನನಗಿದ್ದುವರೆಗೂ ಒಂದಿನ ಏನಾಯಿತು ಅಂದರೆ ರೂಮಲ್ಲಿ ಒಂಥರ ಪಿಸು ಅಂತ ಮಾತಾಡೋ ಸೌಂಡ್ ಬಂತು. ನಾನು ಅಂದ್ಕೊಂಡೆ ಅವಳು ತುಂಬ ಜೋರಾಗಿ ಓದ್ಕೊತಾ ಇರ್ತಾಳೆ ಅಂತ. ಅಷ್ಟೆಲ್ಲ ಕರೆದು ಕೇಳಿದೆ. ನನಗೆ ಅವಳು ಹಿಂಗೆ ಹೇಳಿದ್ದು, ನಾನು ಓದ್ಕೊತಾ ಇದ್ದೀನಮ್ಮ ಅಂತ. ಅಯ್ಯೋ, ಈ ಮಕ್ಕಳು ಹೆತ್ತೋರಿಗೆ ಕೊಡೋ ನೋವಿದೆಯಲ್ಲ, ದೇವರೇ ಕಾಪಾಡಬೇಕು. ಕೊಡ್ತಾರೋ ನೋವು ನೋಡಿ ಅದನ್ನು ಹೇಳ್ಕೊಳಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ನನ್ನದೇ ಒಂಥರ ನೋವು, ನಿಮ್ಮದು ಒಂಥರ ನೋವು. ಹಂಗಂದ್ರೆ ಮಂಜಕ್ಕ ಒಂದು ಕೆಲಸ ಮಾಡಬೇಕಾಗಿತ್ತು. ಅವ್ರಿಗೆ ಚೆನ್ನಾಗಿ ಫ್ರೆಂಡ್ಸ್ ಇರ್ತಾರಲ್ಲ, ಕ್ಲೋಸ್ ಫ್ರೆಂಡ್ಸು, ಅವ್ರ ಹತ್ರ ಬಾಯ್ ಬಿಡಿಸ್ಬೇಕಾಗಿತ್ತು. ಆ ಹುಡುಗನ ಬಗ್ಗೆ ಏನಾದರೂ ಹೇಳ್ತಾ ಇದ್ರೇನೋ. ನೋಡೋಣ, ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದವನೇ ನಮ್ಮ ಮಗ. ನೋಡೋಣ, ಅವರೇ ಹುಡುಕ್ತಾರೆ. ಹುಡುಕ್ಮೇಲೆ ನೋಡ್ಬೇಕು ಏನು ಮಾಡಬೇಕು ಅಂತ. ಅಲ್ಲಿವರೆಗೂ ಸದ್ಯಕ್ಕೆ ನಾನು ಏನು ಯೋಚನೆ ಮಾಡಿಲ್ಲ. ನನ್ನ ಮನಸ್ಸು ತುಂಬ ಕೆಟ್ಟೋಗ್ಬಿಟ್ಟಿದೆ ಕಣ್ರೆ. ಹೆಂಗೆ ಮಾಡಿಬಿಟ್ಲಲ್ಲ ನನ್ನ ಮಗಳು ಅಂತ. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ವಿ ಗೊತ್ತಾ, ಎಂಥ ಕೆಲಸ ಮಾಡಿಬಿಟ್ಲು. ಹಂಗಂದ್ರೆ ಇವಾಗ ಅವಳನ್ನ ಎಲ್ಲಿ ಅಂತ ಹುಡುಕ್ತಾರೆ ಮಂಜಕ್ಕ ಪೊಲೀಸ್ನವರು? ಹೆಂಗೆ ಹುಡುಕ್ತಾರೆ? ಯಾರಿಗೂ ಏನು ಗೊತ್ತೇ ಇಲ್ವ? ಹಂಗಂದ್ರೆ ಯಾರಿಗೆ ಏನು ಗೊತ್ತು ನನಗಂತೂ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ನನಗಂತೂ ಯಾವತ್ತೂ ತಾಯಿಯಾಗಿ ಹೇಳ್ತೀನಿ, ಒಂದು ಕಿಂಚಿತ್ತೂ ಅನುಮಾನ ಬಂದಿಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋಳು ನನ್ನ ಮಗಳು. ನಾನಿನ್ನೂ ಚಿಕ್ಕ ಹುಡುಗಿ, ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ನಾನು ಎಷ್ಟು ದಡ್ಡಿ ಅಂತ ಇವಾಗ ಅರ್ಥ ಆಗ್ತಾಯಿದೆ. ಹೌದು ಮಂಜಕ್ಕ, ಈ ಪ್ರೀತಿ ಮಾಡುವಾಗ ನಾನು ಹೇಳ್ತಿದ್ದೇನಲ್ಲ, ಎಲ್ಲರೂ ನಾವು ಆ ವಯಸ್ಸು ದಾಟ್ಕೊಂಡೇ ಬಂದಿರ್ತೀವಿ. ಆ ಕ್ಷಣದಲ್ಲಿ ಆ ಥರ ಅನಿಸುತ್ತೆ, ಆ ವ್ಯಕ್ತಿ ಇದೆ ಸಾಕು ನಮಗೆ, ತಂದೆ ತಾಯಿ ಅಣ್ಣ ತಮ್ಮ ಯಾರು ಬೇಡ ಅಂತ ಅನ್ಸೋದು ನಿಜಾನೇ. ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ತಾಯಿ ತಂದೆ ನನ್ನ ಕುಟುಂಬ ಅಂತ ಯೋಚನೆ ಮಾಡಿದ್ರೆ ನೋಡಿ, ನಿಮ್ಮ ಥರ ಯಾವ ತಾಯಿನೂ ಕಣ್ಣೀರು ಹಾಕೋ ಪರಿಸ್ಥಿತಿ ಯಾರಿಗೂ ಬರಲ್ಲ. ಹಾಗಾದರೆ ಇವಾಗ ಮುಂದಕ್ಕೆ ಏನು ಮಾಡೋದು ಮಂಜಕ್ಕ? ನೋಡೋಣ, ಏನಾಗುತ್ತೋ ಆಗ್ತಾ ಇರಲಿ. ನಮ್ಮ ಕಿರಣನ್ಗಂತೂ ಎಷ್ಟು ಕೋಪ ಬಂದಿದೆ ಅಂದರೆ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಕಣ್ರೆ. ಅವನು ತುಂಬ ಸಿಟ್ಟು ಮಾಡ್ಕೊಂಬಿಟ್ಟಾನೆ. ಅವನ ಮಾನ ಮರ್ದೆಲ್ಲ ಕಳೆದ್ಬಿಟ್ಲು. ಛೇ ಮಂಜಕ್ಕ, ನನಗೇನಂತ ಅನ್ನಿಸ್ತಿದೆ ಗೊತ್ತಾ, ಪಾಪ ಅವಳು ಯಾವ ಪರಿಸ್ಥಿತಿಲಿದೆಲ್ಲ ಗೊತ್ತಿಲ್ಲ. ಅವಳು ಈಗ ನಿಮ್ಮಷ್ಟೇ ನೋವು ಅನುಭವಿಸ್ತಾ ಇದ್ದಾಳೆ ಏನೋ. ನಾನು ಮನೆ ಬಿಟ್ಟು ತಪ್ಪು ಮಾಡಿಬಿಟ್ನೇನೋ, ಮನೆ ಬಿಟ್ಟು ಬರಬಾರ್ದಾಗಿತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಏನೋ. ನನಗೆ ಆ ಥರ ಅನ್ನಿಸ್ತಾ ಇದೆ ಮಂಜಕ್ಕ. ಅದನ್ನು ಹೆಂಗೆ ಹೇಳ್ತೀಯ ಮುಬಿನ ನೀನು? ಅಷ್ಟೆಲ್ಲ ಯೋಚನೆ ಮಾಡಲಾಗಿದ್ದಿದ್ರೆ ಅವಳು ಮನೆ ಬಿಟ್ಟು ಹೋಗೋಕ್ಕೆ ಅಷ್ಟು ಆತರ ಬರ್ತಾ ಇದ್ದಿಲ್ಲ. ನನ್ನ ಹತ್ರ ಬಂದು ಮಾತಾಡ್ತಾ ಇದ್ಲು, ಅಮ್ಮ ಈ ಥರ ಇದೆ ಅಂತ ಏನಾದರೂ ಹೇಳ್ತಿದ್ಲು. ನನ್ನ ಹತ್ರ ಪ್ರತಿಯೊಂದು ಕೇಳ್ಕೊತಿದ್ದವಳು. ಈ ವಿಚಾರನ ಮುಚ್ಚಿಟ್ಬಿಟ್ಲಲ್ಲ ಅಂತ ನನಗೆ ತುಂಬ ನೋವಾಗುತ್ತೆ ಕಣೆ. ಹಲೋ, ಹಾಂ ಸರ್, ಹೇಳಿ. ಓ ಹೌದಾ, ಸರಿ ಸರ್, ಹಾಂ ಆಯಿತು, ಬರ್ತೀವಿ ಸರ್. ಅಮ್ಮ ಅಮ್ಮ, ಒಂದು ನಿಮಿಷ ಬಾಯಿಲಿ. ಮಂಜಕ್ಕ ನೋಡು, ಕಿರಣ ಕರಿತಾವ ನಿನ್ನ, ಹೋಗು. ಹಾಂ ಬಂದೇ ಇರಪ್ಪ. ಛೇ, ನೋಡ್ದ ಎಂಥ ಕೆಲಸ ಮಾಡಿಬಿಟ್ಲು. ನಾನು ನಂಬಿದ್ದಿದ್ದಿಲ್ಲ ಕಣೆ ಅವಳು ಹಿಂಗೆ ಮಾಡಿರ್ತಾಳೆ ಅಂದರೆ. ಆದರೆ ಮಂಜಕ್ಕನೇ ಇಷ್ಟೊಂದು ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ ಅಂದರೆ ನಂಬಲೇಬೇಕಾಗಿದೆ. ಪಾಪ ಅವಳು ಹಿಂಗೆ ಮಾಡಬಾರ್ದಾಗಿತ್ತಲ್ಲ. ವಯಸ್ಸು ಕಣೆ, ವಯಸ್ಸು. ನೀನೇನು ಹೇಳ್ತೀಯ ಹಂಗೆ ಮಾಡಬಾರ್ದಾಗಿತ್ತು ಅಂತ, ಆದರೆ ಅವಳು ವಯಸ್ಸು ಕೇಳಬೇಕಲ್ಲ. ಆದರೆ ಪಾಪ ಅದು ಅಂಥ ಹುಡುಗಿ ಅಲ್ಲ. ಆ ಹುಡುಗ ಏನೋ ಅವಳ ಮನಸ್ಸು ಹಾಳು ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಇರಬೇಕು. ನಾನು ತುಂಬ ದಿನ ಆಗಿಲ್ಲ ಹುಡುಗಿ ನೋಡಿ, ಆದರೂ ಮಂಜಕ್ಕನ ಮಗಳು ಅನ್ನೋ ಕಾರಣಕ್ಕೆ ನನಗೆ ಅನಿಸುತ್ತೆ ಅಂಥ ಹುಡುಗಿ ಅಲ್ಲ ಅದು. ಹೌದು, ಆ ಹುಡುಗನೇ ಏನೋ ಪಾಪ ಅವ್ಳಿಗೆ ಮನಸ್ಸು ಕೆಡಿಸುತ್ತಾನೆ. ಇವಳು ಅಂಥ ಹುಡುಗಿ ಅಲ್ಲ. ಅವ್ನು ಯಾವನೋ ನಿನ್ನ ಗಂಡ ಅಂತ ಅನಿಸುತ್ತೆ, ಅದಕ್ಕೆ ಹಂಗೆ ಮಾಡಿದ್ದಾನೆ. ಏನಂದೆ ಪರಿ? ಇರ್ಬೋದು ಒಂದೇ. ಆದರೂ ಬೇಜಾರಾಗುತ್ತೆ ಕಣೆ ಪಾಪ. ಕೃಷ್ಣಣ್ಣ ನೋಡು, ಬೆಳಗ್ಗೆಯಿಂದ ಕಾಣಿಸೇ ಇಲ್ಲ. ಯಾವಾಗದು ಕಂಡ್ರೆ ಮುಬಿನಮ್ಮ ಆಯ್ತಾ ಊಟ ಅಂತ ಕೇಳ್ತಾ ಇತ್ತು ಪಾಪ ಅಣ್ಣ. ಅಂದಂಗೆ ಮಾಲಾ, ಎಲ್ಲೇ ನಿಮ್ಮ ಅತ್ತೆ ಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ, ಏನೋ ವ್ರತ ಪೂಜೆ ಎಲ್ಲ ಹೇಳ್ಕೊಡ್ತಾರೆ ಮಾಡು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ದವಳು
ಸೈಲೆಂಟ್ ಆಗಿದೆಯಲ್ಲ, ಎಲ್ಲಿ ನಿಮ್ಮ ಅತ್ತೆ? ಅಯ್ಯೋ ದೇವ್ರೆ, ಈ ಗಲಾಟೆ ಒಳಗಡೆ ನಮ್ಮ ಅತ್ತೆನ ಮರ್ಬಿಟ್ನಲ್ಲಪ್ಪ ನಾನು. ಮತ್ತೆ ಹೋಯ್ತು. ಅಲ್ಲ ಕಣೆ ಪರಿ, ನಮ್ಮ ಅತ್ತೆ ಆವಾಗಲೇ ಫೋನ್ ಮಾಡಿದ್ರು ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ. ಓ ನಿಮ್ಮ ಯಜಮಾನ ಕಳಿಸು ಅಂತ ಹೇಳಿದ್ರು, ನಾನೇ ಮರ್ತೋಗ್ಬಿಟ್ಟೆ. ತಡಿಯೇ, ಹೋಗಿ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಹೋಗಿ ಕರ್ಕೊಂಬರ್ಲಿ. ಪರಿ, ನಾನು ಹೋಗ್ತೀನಿ ಕಣೆ. ಇವಾಗ ತಾನೇ ಬಂದಿದ್ದೀನಲ್ಲ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ನಮ್ಮ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಕರ್ಕೊ ಬಂದಿಲ್ಲ, ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ತಡಿ, ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬರ್ತೀನಿ. ಪಾಪ ಮಂಜೋಕ ನೆನೆಸ್ಕೊಂಡು ನನಗೆ ಬೇಜಾರಾಗುತ್ತೆ. ಬಾಮಕ್ಕ, ಪರಿ, ನಾನು ಹೋಗ್ತೀನಿ ಕಣೆ. ಪಾಪ ನಮ್ಮ ಯಜಮಾನ್ರು ಒಬ್ಬರೇ ಇದ್ದಾರೆ, ಅವ್ರಿಗೆ ಒಬ್ಬರೇ ಇರೋಕ್ಕೆ ತುಂಬ ಬೇಜಾರು. ಜೊತೆಲಿ ನಾನು ಇಲ್ಲ ಅಂದರೆ ಅವ್ರಿಗೆ ಕೈ ಕಾಲೇ ಆಡಲ್ವಂತೆ, ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ಒಂದು ನಿಮಿಷ ಬಿಟ್ಟು ಹೋಗ್ಬೇಡ ನನ್ನನ್ನು ಅಂತ. ತಡಿ ಹೋಗ್ತೀನಿ. ಹೋಗ್ತೀಯಾ? ಹೋಗು, ಸುಮ್ಮನೆ ಹೋಗ್ಬಿಡು. ನನಗೆ ತಲೆ ಕಟ್ಸ್ಬೇಡ ನಮ್ಮ ಯಜಮಾನ್ರು ಅಂತೇಳಿ. ಹೋಗಿ ಫಸ್ಟ್. ಪರಿ, ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೆ ಕಣೆ, ನನಗೆ ಹೇಳೋದೇ ಇಲ್ಲ ನಿಂತೆ ನೀನು. ಹೇಳ್ಬಿಡಿ ಇವಾಗ. ನಾನು ಆಟೆ ಹೇಳಿದ್ನಲ್ಲ, ಅದಕ್ಕೆ ಟೈಮ್ ಇದೆ, ಟೈಮ್ ಬಂದು ಹೇಳ್ತೀನಿ ಅಂತ. ಹೋಗು. ಪಾಪ ನಿಮ್ಮ ಯಜಮಾನ್ರು ಅಳ್ತಾರೆ ನೋಡು, ನಾನು ಹೆಂಡತಿ ಇಲ್ಲ ಅಂತ. ಓಡು. ಬಾಮಕ್ಕ, ಪಾಪು ಪಾಪು ಚೆನ್ನಾಗಿದ್ದಾಳಾ? ನನಗೆ ನಿಮ್ಮ ಮಗಳಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಇದ್ರೆ ಅಲ್ವಮ್ಮ ಕಾಣಿಸೋಕ್ಕೆ. ಅವಳು ನೀನು ಸಂಜೆನೇ ಹೊಂಟೋದ್ಲು ಅವ್ರ ಮನೆಗೆ. ಹೌದಾ? ಸಂಜೆನೇ ಹೊಂಟೋಗ್ಬಿಟ್ರಾ? ಹಾಗಾದರೆ ಪಾಪುನ ಕರ್ಕೊಂಡು ಹೊಟ್ಟೋದ್ರಾ? ಪಾಪುನ ಕರ್ಕೊಂಡು ಹೋಗೋಳಾಗಿದ್ದರೆ ಅವಳು ಇಲ್ಲಿಗೆ ಯಾಕೆ ಬರ್ತಾ ಇದ್ಲು? ಹಾಗೆ ಹೋಗ್ತಿದ್ಲು. ಅವಳಿಗೆ ಪಾಪು ಬೇಕಾಗಿಲ್ಲಮ್ಮ. ಪಾಪು ನಾನೇ ಇಟ್ಕೊಂಡಿದ್ದೀನಿ, ಹೇಳಿದ್ದೀನಿ ಅವಳಿಗೆ. ನಾನೇ ಸಾಕೋತೀನಿ ಪಾಪುನ. ನಿನಗೂ ಪಾಪುಗೂ ಇನ್ಮೇಲೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಹೌದಾ ಬಾಮಕ್ಕ? ಒಳ್ಳೆ ಕೆಲಸ ಮಾಡಿರಿ ಬಿಡಿ. ಪಾಪ ಅವ್ರ ಕೈನಲ್ಲಿ ಪಾಪುವನ್ನ ನೋಡ್ಕೊಳಕ್ಕೆ ಆಗ್ತಾ ಇತ್ತೋ ಇಲ್ವೋ, ಹೋಗ್ಲಿ ಬಿಡಿ. ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಅವಳಿಗೆ ಪಾಪು ಬೇಕಾಗೇ ಇಲ್ವಲ್ಲಮ್ಮ. ಇನ್ನೇನು ಕೇಳ್ತಾನೆ ಮಗು ಬೇಕು ಅಂತ? ಅವಳಿಗೆ ಮಗು ಬೇಕಾಗಿಲ್ಲ. ಬಾಮಕ್ಕ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ? ನೀವಿಲ್ಲ ಅನ್ನಲ್ಲ ತಾನೆ? ಕೇಳು ಪರಿ, ನಾನೇಕಿಲ್ಲ ಅನ್ನಲಿ. ನನ್ನ ಕೈಲಿ ಆಗೋದಾದರೆ ಸರಿ ಅಂತ ಹೇಳ್ತೀನಿ. ಇನ್ನು ಕೇಳು. ಅದು ನಿನ್ನ ಕೈಲಿ ಪಾಪುನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಾದರೆ ನನಗೆ ಕೊಟ್ಬಿಡಿ ಅಕ್ಕ, ನಾನು ನೋಡ್ಕೊತೀನಿ. ಪರಿ, ನೀನು ಏನು ಹೇಳ್ತಿದ್ದೀಯಾ? ಪಾಪುನ ನೀನು ನೋಡ್ಕೊತೀಯಾ? ನಿನ್ನ ಕೈಲೆಲ್ಲ ಆಗುತ್ತೆ? ನಿಂಗೆ ಏನು ಗೊತ್ತಾಗುತ್ತೆ? ನಿನ್ನ ಕೈಲಿ ಆಗಲ್ಲ ಬಿಡು, ನಾನು ನೋಡ್ಕೊತೀನಿ. ಬಾಮಕ್ಕ, ನಾನು ಹಂಗೆ ಹೇಳ್ತಿಲ್ಲ. ಅದು ಪಾಪುನ ನಾನೇ ಸಾಕೋತೀನಿ, ನನಗೆ ಕೊಟ್ಬಿಡಿ.